ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟು ಬೆಳಗ್ಗೆನೇ ಎದ್ದು ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಇವತ್ತು ಹುಣ್ಣಿಮೆ ಇರೋದ್ರಿಂದ ಮನೆ ದೇವ್ರಿಗೆ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಈ ಹುಣ್ಣಿಮೆ ಕತ್ಲಲ್ಲಿ ಚಂದ್ರನ ನೋಡೋದೇ ಒಂದು ಚಂದ, ಏನಂತೀರಾ? ಗಾಡೀಲಿ ಪೆಟ್ರೋಲ್ ಕಮ್ಮಿ ಇತ್ತು, ಅದಕ್ಕೆ ಪೆಟ್ರೋಲ್ ಹಾಕಿಸ್ಕೊಳ್ಳೋಕೆ ಬಂದ್ವಿ. ಪೆಟ್ರೋಲ್ ಏನೋ ಹಾಕಿಸ್ಕೊಂಡ್ಬಿಟ್ವಿ. ಅಂಕಲ್ಲು ಚೇಂಜ್ ಕೇಳ್ತಿದ್ರು, ಪವಿ ಹತ್ರ ಚೇಂಜ್ ಇರಲಿಲ್ಲ. ಅದಕ್ಕೆ ಪವಿ ನನ್ನ ಪರ್ಸಿಂದಾನೇ ಅಮೌಂಟ್ ತೆಗೆದು ಕೊಟ್ಟ. ಊರಲ್ಲಿ ಏನೋ ಹಬ್ಬ ಇರಬೇಕು, ಅದಕ್ಕೆ ನೋಡಿ ಎಷ್ಟು ಡೆಕೋರೇಷನ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ವೆದರಲ್ಲಿ ತುಂಬಾ ಚಳಿ ಇದೆ, ಅದಕ್ಕೆ ಟೀ ಕುಡಿದು ಮುಂದೆ ಹೋಗೋಣ. ಬಂದು ವಿಡಿಯೋ ಮಾಡೋಣ ಅಂತ ನಿಂತಿದ್ದೀವಿ. ಬಾಲಿ ಜೊತೆ ಒಂದು ವಿಡಿಯೋ ಸೂಪರಾಗಿ ಕಾಣಕತ್ತೆ ನಮ್ಮಂಬರಿ ಈ ವೆದರಲ್ಲಿ. ಮುಂದೆ ಹೋಗೋಣ. ನಿಮ್ಮನ್ನ ತಡೆದಿರುವವರು ಯಾರು? ಬನ್ನಿ ಇರೋದ್ರಿಂದ ಮುಂದೆ ಗಾಡಿ ಬರ್ತಿದೆಯೋ ಏನಿಲ್ವೋ ಅಂತಾನೂ ಗೊತ್ತಾಗ್ತಿಲ್ಲ, ಅಷ್ಟೊಂದು ಇಬ್ಬನಿ ಇದೆ. ಪವಿ, ಈ ವೆದರ್ ನೋಡ್ರಿ ನಿನ್ಗೇನು ಅನ್ನಿಸ್ತತಿ? ನನ್ಗ ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ಬಿಳಿ ತಂಪಲ್ಲಿ ಒಲವೇ ನೀನಲ್ಲಿ ಹುಡುಕಾಟ ನಿನಗಿನ್ನಲ್ಲಿ ನನ್ನೆದೆಯೊಳಗೆ ನೀಳಿದು ಜಡಮನದ ಮೌನ ಮುರಿದು ಬಿಸಿ ಉಸಿರನ್ನು ನೀ ಬಗೆದು. ಇದು ಭೂತರಾಜನ ದೇವಸ್ಥಾನ. ಚಂದ್ರಗುತ್ತಿಗೆ ಹೋಗೋರು ಪ್ರತಿಯೊಬ್ಬರು ಇಲ್ಲಿ ಬಂದು ದರ್ಶನ ತಗೊಂಡೇ ಹೋಗೋದು. ಅದಕ್ಕೆ ನಾವು ದರ್ಶನ ತಗೊಂಡು ಹೊಂಟ್ವಿ. ಹೋಗ್ತಿರ್ಬೇಕಾದ್ರೆ ದಾರಿಲಿ ರತ್ನ ಪಕ್ಷಿ ಕಾಣ್ತು. ಏನಕ್ಕೆ ಈ ಪಕ್ಷಿ ನೋಡ್ತಾರೆ ಅನ್ನೋದಕ್ಕೆ ಕಮೆಂಟ್ ಮಾಡಿ. ಅಲ್ಲಿಂದ ಮುಂದೆ ಬಂದಮೇಲೆ ಈ ಮಾರ್ನಿಂಗ್ ವೆದರ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ಈ ಪಕ್ಷಿಗಳ ಸೌಂಡು, ಈ ವೆದರ್ ಸೂಪರ್ ಆಗಿದೆ ಅಲ್ಲ ಪವಿ? ಸೂಪರ್ ವೈಬ್. ಆಲ್ರೆಡಿ ತುಂಬಾ ಟೈಮ್ ಆಗಿತ್ತು. ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ವಿ. ಇವಾಗ ಈ ಬೆಟ್ಟನ ಬರೀ ಕಾಲಲ್ಲೇ ಹತ್ತಬೇಕು. ನೋಡಿ, ಇಲ್ಲಿ ಮೆಟ್ಲು ತುಂಬ ಕುಂಕುಮ ಹಚ್ಚಿದ್ದಾರೆ. ಈ ಥರ ಎಲ್ಲ ಮೆಟ್ಲಿಗೆ ಕುಂಕುಮ ಹಚ್ಚಬಾರ್ದು ಅಂತ ಬರೆದಿದ್ದಾರೆ, ಆದರೂ ಹಚ್ತಾರೆ, ಏನು ಮಾಡೋಕ್ಕಾಗಲ್ಲ. ನಾವು ಮಂಗಳಾರತಿಗಿಂತ ಮುಂಚೆನೇ ಬಂದು ಕ್ಯೂವಲ್ಲಿ ನಿಂತವಿ. ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಇವಳೇ ಒಂದು ಕೋತಿಗೆ ಬೇರೆ ಬಾಳೆಹಣ್ಣು ಕೊಡೋಕೆ ಹೋಗಿದ್ದಾಳೆ. ಕ್ಯಾಮ್ರಕ್ಕೆ ಅಲೋ ಮಾಡೋದಿಲ್ಲ, ಅದಕ್ಕೋಸ್ಕರ ದೇವ್ರನ್ನ ತೋರಿಸ್ಲಿಲ್ಲ. ಅಷ್ಟೆಲ್ಲ ದರ್ಶನ ಮಾಡ್ಕೊಂಡು ಹೊರಟ್ವಿ ನಾವು ಅಷ್ಟೇ.